ಮಹಾನಗರ ಪಾಲಿಕೆಯ ಅಧಿಕಾರಿಗಳು ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸೋ ನಿಟ್ಟಿನಲ್ಲಿ ವಿಫಲ ಆಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದರೆ ಮೈಸೂರಿನ RTO ಸರ್ಕಲ್ನಲ್ಲಿ ಕನ್ನಡದ ಕಗ್ಗೊಲೆ ಮಾಡ್ತಾ ಇದ್ದಾರೆ ಸ್ವತಃ ಸರ್ಕಾರಿ ಅಧಿಕಾರಿಗಳು. ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ಕೂಡ ಗಮನಿಸ್ತಾ ಹೋಗಬಹುದು. ಕನ್ನಡವನ್ನು ಕಗ್ಗೊಲೆ ಮಾಡುವಂತಹ ಕೆಲಸ ಸ್ವತಃ ಸರ್ಕಾರಿ ಅಧಿಕಾರಿಗಳಿಂದಲೇ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಒಂದು ಕಡೆ ಸರ್ಕಾರ ಕನ್ನಡದ ಬಳಕೆ ಕಡ್ಡಾಯ, ಕನ್ನಡವನ್ನು ಉಳಿಸೋ ನಿಟ್ಟಿನಲ್ಲಿ ನಾವು ಕೂಡ ದಿಟ್ಟ ಕ್ರಮವನ್ನು ಕೈಗೊಳ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಆದರೆ ಸರ್ಕಾರಿ ಅಧಿಕಾರಿಗಳೇ ಕನ್ನಡವನ್ನು ಈ ರೀತಿಯಾಗಿ ಕಗ್ಗೊಲೆ ಮಾಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಮೈಸೂರಿಗರು ತಲೆ ತಗ್ಗಿಸುವಂತಹ ಕೆಲಸ. ಬಹುಶಃ ನಿಮಗೂ ಕೂಡ ಕನ್ಫ್ಯೂಸ್ ಆಗಬಹುದು ಇದನ್ನು ನೋಡಿದ್ರೆ. ಮೈಸೂರು ಯೂನಿವರ್ಸಿಟಿ ಅನ್ನುವಂಥದ್ದನ್ನು ನೀವಲ್ಲಿ ಗಮನಿಸ್ತಾ ಇದ್ದೀರಾ. ಪಕ್ಕದಲ್ಲೂ ಕೂಡ ಆಂಗ್ಲ ಭಾಷೆಯಲ್ಲೂ ಕೂಡ ಮೈಸೂರು ಯೂನಿವರ್ಸಿಟಿ ಅಂತ ಇದೆ, ಅದರಲ್ಲಿ ತಪ್ಪೇನೂ ಕೂಡ ಇಲ್ಲ. ಆಡು ಭಾಷೆಯಲ್ಲಿ ಜನ ಹಾಗೆ ಕರೀತಾರೆ. ಆದರೆ ಕನ್ನಡವನ್ನು ಜನರ ಮನಸ್ಸಿನಲ್ಲಿ ಮನೆ ಮಾಡುವ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಹೋಗಬೇಕು. ಮೈಸೂರು ಯೂನಿವರ್ಸಿಟಿ ಅನ್ನುವಂಥ ಭಾಷಾಂತರ ಮಾಡಬೇಕಿತ್ತು ಕನ್ನಡಕ್ಕೆ. ಭಾಷಾಂತರವೇ ಅಧಿಕಾರಿಗಳಿಗೆ ಬರೋದಿಲ್ವಾ ಅನ್ನುವಂಥ ಪ್ರಶ್ನೆ ಕಾಣ್ತಾ ಇದೆ. ಮೈಸೂರು ಯೂನಿವರ್ಸಿಟಿ ಅಂತ ಅನ್ನುವುದರ ಬದಲಿಗೆ ಕನ್ನಡದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಅಂತ ಹೇಳಿ ಅಧಿಕಾರಿಗಳು ಅಲ್ಲಿ ನಮೂದು ಮಾಡಬೇಕಿತ್ತು. ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ಉಚ್ಚರಿಸುವಂತಹ ಪದವನ್ನೇ ಕನ್ನಡ ಅಕ್ಷರಗಳಲ್ಲಿ ಬರೆದಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಕೇವಲ ವಿಶ್ವವಿದ್ಯಾನಿಲಯದ ಕತೆ ಮಾತ್ರ ಅಲ್ಲ, ನ್ಯಾಯಾಲಯದ ಕಥೆಯೂ ಕೂಡ ಹಾಗೆ ಆಗಿದೆ. ಕನ್ನಡದಲ್ಲಿ ನ್ಯಾಯಾಲಯ ಅಂತ ಬರೆಯೋ ಬದಲಿಗೆ ಕೋರ್ಟ್ ಅಂತ ಇಂಗ್ಲೀಷನ್ನೇ ಕನ್ನಡದ ಅಕ್ಷರಗಳಲ್ಲಿ ಬರೆದಿರುವಂಥದ್ದು. ಮತ್ತೊಂದು ಕಡೆ ನೀವು ಗಮನಿಸಿದರೆ ರೈಲ್ವೆ ಸ್ಟೇಷನ್ ಅಂತ ಕೂಡ ಕನ್ನಡದಲ್ಲೇ ಬರೆದಿರುವಂಥದ್ದು. ಬದಲಾಗಿ ರೈಲ್ವೆ ನಿಲ್ದಾಣ ಅನ್ನುವಂಥದ್ದನ್ನು ಅಧಿಕಾರಿಗಳು ಬರಿಬೇಕಾಗಿತ್ತು. ಪಕ್ಕದಲ್ಲಿ ಗಮನಿಸೋದಾದರೆ ನೀವು ಮೈಸೂರಿನ ಹೆಗ್ಗುರುತಾಗಿರುವಂತಹ ಅರಮನೆಯನ್ನು ಕೂಡ ಪ್ಯಾಲೇಸ್ ಅಂತ ನಮೂದು ಮಾಡಲಾಗಿದೆ. ಇದು ಒಂದು ಭಾಗವಾದರೆ ಹಿಂಭಾಗದಲ್ಲಿ ಕೂಡ ನೀವು ಗಮನಿಸಬೇಕು. ಪ್ರವಾಸಿಗರಿಗಿರಬಹುದು, ಸಾರ್ವಜನಿಕರಿಗೆ ಅವರು ತಲುಪಬೇಕಾಗಿರುವಂತಹ ಜಾಗದ ರಸ್ತೆಯನ್ನು ಸೂಚಿಸುವಂತಹ ಬೋರ್ಡ್ಗಳಿದು. ಆ ಒಂದು ಬೋರ್ಡ್ನಲ್ಲಿ ಕನ್ನಡದ ಕಗ್ಗೊಲೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನೀವು ಆ ಭಾಗದಲ್ಲಿ ಗಮನಿಸಬಹುದು. ಮಾನಂತವಾಡಿ ಅಂತ ಹೇಳಿ ಹೆಸರನ್ನೇ ಬದಲು ಮಾಡಿಬಿಟ್ಟಿದ್ದಾರೆ. ಮಾನಂದವಾಡಿ ಅಂತ ಬರೆಯೋದ್ರ ಬದಲಿಗೆ ಊರಿನ ಹೆಸರನ್ನೇ ಬದಲಾವಣೆ ಮಾಡಿರುವಂಥದ್ದು. ಅಧಿಕಾರಿಗಳೇ ಕನ್ನಡದ ಬಳಕೆಯಲ್ಲಿ ಈ ರೀತಿಯಾದಂಥ ನಿರ್ಲಕ್ಷ್ಯವನ್ನು ತೋರಿಸ್ತಾ ಹೋದರೆ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರೇ ಕನ್ನಡವನ್ನು ಹುಡುಕುವಂಥ ಪರಿಸ್ಥಿತಿ ಬಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.